तीर्थभगवत्पादाचार्यगुरुभ्यो नमः। हरिः ओं। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरम्। चित्रैः पदैश्च गम्भीरैर्वाक्यैर्मानेरखण्डितैः गुरुभावं व्यञ्जयन्ती भाति श्रीजयतीर्थवाक्। नौमिन्याय सुधादिकृज्जयमुनीन् श्रीपादरर्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदध्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಒಂದು ವಾರದಿಂದ ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ ಪಾಠ ನಿಂತಿತ್ತು. ಅದಕ್ಕೆ ಕಾರಣ ಜಯತೀರ್ಥರ ಆರಾಧನಾ ಹಾಗೂ ಅದರ ನಂತರದಲ್ಲಿ ನಮಗೆ ನಮ್ಮ ಗುರುಗಳು ಪಾಠವನ್ನು ಹೇಳ್ತಾ ಇದ್ದರು. ಹಾಗಾಗಿ ಒಂದು ವಾರ ಆ ತಾತ್ಪರ್ಯ ನಿರ್ಣಯ ಪಾಠ ಸ್ವಲ್ಪ ನಿಂತಿತ್ತು. ಇನ್ನು ಮೇಲೆ ಮತ್ತೆ ಪುನಃ ಪ್ರಾರಂಭವಾಗ್ತದೆ. ಚಾತುರ್ಮಾಸ್ಯ ನಿಮಿತ್ತ ಸ್ವಾಮಿಗಳ ಅನುಗ್ರಹ ಸಂದೇಶ ಪ್ರತಿನಿತ್ಯ ಇರ್ತದೆ 7:30 8:30. ಹಾಗಾಗಿ ಪ್ರತಿನಿತ್ಯ ನಾವು 7ರಿಂದ 7:40 ತನಕ ಮಾಡ್ತಾ ಇದ್ವಿ. ಸ್ವಲ್ಪ ಸಮಯ ಬದಲಾಯಿಸಿದ್ದೇವೆ. 6:30ರಿಂದ 7:10 ತನಕ 7:15 ತನಕ ತಾತ್ಪರ್ಯ ನಿರ್ಣಯ ಪಾಠ ಇರುತ್ತದೆ. ಚಾತುರ್ಮಾಸ್ಯ ಮುಗಿದ ಮೇಲೆ ಯಥಾವತ್ತಾಗಿ ಮತ್ತೆ 7ರಿಂದ 7:40 ತನಕ ಮತ್ತೆ ಪ್ರಾರಂಭವಾಗ್ತದೆ. ಪ್ರಾಯ ಚಾತುರ್ಮಾಸ್ಯ ಮುಗಿಯುವುದರೊಳಗೆ ತಾತ್ಪರ್ಯ ಪಾಠ ಮುಗೀತದೆ. ಈಗಾಗಲೇ 28ನೇ ಅಧ್ಯಾಯ ಪಾಠ ನಡೀತಾ ಇದೆ. ಇನ್ನು 4 ಅಧ್ಯಾಯಗಳ ಉಳಿದಿವೆ. ಬರೋಬ್ಬರಿ 1 ವರ್ಷ ಆಯಿತು. ಹೋದ ಟೀಕಾರಾಯರ ಆರಾಧನೆಗೆ ಹೋದಾಗ ಸ್ವಾಮಿಗಳು ಆದೇಶ ಮಾಡಿ ಕಳಿಸಿದ್ರು ತಾತ್ಪರ್ಯ ಪಾಠ ಪ್ರಾರಂಭ ಮಾಡು ಅಂತ ಹೇಳಿ. ಹಾಗಾಗಿ ಅವರ ಆಜ್ಞೆ ಅನುಗ್ರಹದಿಂದ ಇಷ್ಟು ದಿನ 1 ವರ್ಷ ಪಾಠ ನಡೀತಾ ಇದೆ. ಅದನ್ನು ಮತ್ತೆ ಮುಂದೆ ಪ್ರಾರಂಭ ಮಾಡಿ ತಾತ್ಪರ್ಯ ನಿರ್ಣಯ ಮುಗಿದ ಮೇಲೆ ಮತ್ತೆ ಮುಂದಿನ ಗ್ರಂಥಗಳ ಪಾಠವನ್ನು ಪ್ರವಚನವನ್ನು ಮತ್ತೆ ಮುಂದಿನ ಪಾಠವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಒಂದು ವಾರದ ಹಿಂದೆ ನಾವು ಕೇಳಿದ್ದು ಭೀಮಸೇನ ದೇವರು ಎಲ್ಲ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ದುರ್ಯೋಧನನ್ನು ಹೊಡೆದು ಭೂಮಿ ಮೇಲೆ ಹಾಕಿದ್ದಾರೆ. ಆಗ ಅತ್ಯಂತ ನ್ಯಾಯಯುಕ್ತವಾಗಿಯೇ ಎಲ್ಲರ ಸಂಹಾರವಾಗಿದೆ. ಆದರೂ ಧರ್ಮರಾಜನಿಗೆ ಏನೋ ಸಂದೇಹದ ಬುದ್ಧಿ ಬಂತು. ಆಗ ಅದಕ್ಕಿಂತ ಮುಂಚೆ ತಮ್ಮ ಹಸ್ತಿನಾವತಿಗೆ ಹೋಗಿದ್ದಾರೆ. ಅಲ್ಲಿ ಧೃತರಾಷ್ಟ್ರನನ್ನು ಭೇಟಿಯಾಗಬೇಕು. ಹಾಗೇನೆ ಗಾಂಧಾರಿ ಇವರೆಲ್ಲ ಭೇಟಿ ಆಗ್ತಾ ಇದ್ದಾರೆ. ಎಲ್ಲರನ್ನ ಆಲಿಂಗನ ಮಾಡುವಾಗ ಭೀಮಸೇನ ದೇವರ ಆಲಿಂಗನ ಮಾಡಿಕೊಂಡು ಭೀಮನನ್ನು ಕೊಂದು ಹಾಕಬೇಕು ಅಂತನ್ನುವ ಅಪೇಕ್ಷೆಯಿಂದ ಧೃತರಾಷ್ಟ್ರ ತಾನು ಸಿದ್ಧನಾಗಿದ್ದಾನೆ. ಭೀಮ ವಜ್ರಕಾಯುಕ್, ವಜ್ರಕ್ಕಿಂತಲೂ ಅತಿ ಕಠಿಣವಾದ ದೇಹ. ಹಾಗಾಗಿ ಎಷ್ಟು ಗಟ್ಟಿಯಾಗಿ ಆಲಿಂಗನ ಮಾಡಿ ಭೀಮನಿಗೆ ತೊಂದರೆ ಕೊಡಬೇಕು ಅಂತ ಅಪೇಕ್ಷಾಪಟ್ಟರೂ ಭೀಮನಿಗೆ ಏನಾಗ್ತಾ ಇದ್ದಿದ್ದಿಲ್ಲ.
ಭೀಮನ ಮೇಲೆ ಇವನಿಗೆ ಎಷ್ಟು ಸಿಟ್ಟಿದೆ, ಎಷ್ಟು ಮಾತ್ಸರ್ಯವಿದೆ, ನನ್ನ ಮಕ್ಕಳನ್ನೆಲ್ಲ ಕೊಂದು ಹಾಕಿದ್ದಾನೆ ಅಂತನ್ನುವ ಸಿಟ್ಟು ಎಷ್ಟಿದೆ ಅಂತ ಸಮಾಜಕ್ಕೆ ತೋರಿಸಬೇಕು ಅಂತ ಕೃಷ್ಣ ಭೀಮನಂತೆ ಒಂದು ಕೆಬ್ಬಣದ ಉಕ್ಕಿನ ಪ್ರತಿಮೆಯನ್ನು ತಂದು ಮುಂದೆ ನಿಂದಿಸಿದರೆ ಅದನ್ನು ಆಲಿಂಗನ ಮಾಡಿ ಚೂರ್ಣ ಮಾಡಿ ಇಟ್ಟಿದ್ದಾನೆ. ಚೂರ್ಣೀಕೃತವಾನ್ ಅಸೃಕಟ್ ವಪನ್ಹಾ ತಾತ ಭೀಮೇತಿ ವದನ್ ಪಪಾತ್. ಭೀಮನನ್ನು ನಾನು ಕೊಂದು ಹಾಕಿದೆ ಅಂತಂತಾನೆ. ಭೀಮನನ್ನು ಕೊಂದು ಹಾಕಿಲ್ಲಪ್ಪ, ಭೀಮನ ಪ್ರತಿಮೆಯನ್ನು ಮುರಿದು ಹಾಕಿದ್ದಿ ನೀನು, ಭೀಮ ಮಹಾಘಟ್ಟೆ. ಇಷ್ಟ್ಯಾಕೆ ಭೀಮನ ಮೇಲೆ ಅವನಿಗೆ ಸಿಟ್ಟು ಅಂದರೆ ಕಲ್ಯಾವೇಶ. ಧೃತರಾಷ್ಟ್ರ ಸಾಮಾನ್ಯವಾದ ದೇವತೆ ಅಲ್ಲ, ಧೃತರಾಷ್ಟ್ರ ಅಂತನ್ನುವ ಗಂಧರ್ವನೇ. ಅವನಲ್ಲಿದ್ದ ಪಾಪ ಎಷ್ಟಿತ್ತು, ದುರ್ಯೋಧನನ ಪ್ರವೇಶ ಎಷ್ಟಿತ್ತು, ಅವನ ಭೀಮನ ಮೇಲೆ ಎಷ್ಟು ದ್ವೇಷ ಮಾಡ್ತಾ ಇದ್ದ, ಇದನ್ನು ತಿಳಿಸಿಕೊಟ್ಟು ಅನಂತರದಲ್ಲಿ ಅವನಿಗೆ ಮತ್ತು ಸಮಾಧಾನ ಮಾಡ್ತಾರೆ. ಗಾಂಧಾರಿ ಇರ್ತಾಳೆ, ಗಾಂಧಾರಿಗೆ ಹೋಗಿ ಧರ್ಮರಾಜ ಭೇಟಿಯಾಗಿ ನಮಸ್ಕಾರ ಮಾಡಿದರೆ ಅವಳು ಪತಿವ್ರತಾ ಸ್ತ್ರೀ, ಪತಿಗೆ ಕಣ್ಣು ಕಾಣುವುದಿಲ್ಲ, ಧೃತರಾಷ್ಟ್ರನಿಗೆ ಕಣ್ಣು ಕಾಣುವುದಿಲ್ಲ, ಕುಡ್ಡನಾಗಿದ್ದಾನೆ ಅಂತ ಹೇಳಿ ತಾನೂ ಒಂದು ತನ್ನ ಕಣ್ಣಿಗೆ ಬಟ್ಟಿಯನ್ನು ಕಟ್ಟಿಕೊಂಡಿದ್ದಾಳೆ ಇಡೀ ಮದುವೆ ಆದ ಮೇಲೆ ಸಾಯುವವರಿಗೆ. ಹಾಗಾಗಿ ಧರ್ಮರಾಜನನ್ನು ಕಳಗಣ್ಣಿನಿಂದ ನೋಡ್ತಾಳೆ. ಆ ಪಟ್ಟಿ ಹೀಗಿದ್ದಾಗ ನೋಡ್ಲಿಕ್ಕೆ ಸಾಧ್ಯ. ಧರ್ಮರಾಜನ ಪಾದ ಕಂಡ್ರೆ ಕೆಂಪಾದ ಪಾದ ಅದು ಸುಟ್ಟು ಹೋಗಿಬಿಡ್ತದಂತೆ, ಕಪ್ಪಾಗಿಬಿಡ್ತದಂತೆ, ಅಷ್ಟು ಸಿಟ್ಟು. ಆಗ ಧರ್ಮರಾಜನಿಗೆ ಗಾಂಧಾರಿ ಪ್ರಶ್ನೆ ಮಾಡ್ತಾಳೆ, ಏನಪ್ಪ ಒಬ್ಬ ಮಗನನ್ನು ಉಳಿಸ್ಲಿಲ್ಲಲ್ಲೋ ನೀನು, ಎಲ್ಲರನ್ನೂ ಕೊಂದು ಹಾಕಿದೀಯಾ, ನೀನೇನು ರಾಕ್ಷಸರಂತೆ ವರ್ತನೆ ಮಾಡಿದೆಲ್ಲ, ನನ್ನ ದುಶ್ಯಾಸನನನ್ನು ನೀನು ಎದೆ ಶೀಳಿ ಎದೆಯಿಂದ ರಕ್ತವನ್ನು ಕುಡಿದಿ ರಾಕ್ಷಸರಂತೆ ಅಂತ ಬೈದರೆ, ಆಗ ಭೀಮಸೇನ ದೇವರು ಪ್ರತಿಯಾಗಿ ಉತ್ತರವನ್ನು ಕೊಡ್ತಾರೆ, ನಾನು ಎಲ್ಲರನ್ನ ಗಾಬರಿ ಮಾಡೋದಕ್ಕೆ ಮಾಡಿದ ಪ್ರತಿಜ್ಞೆಗೆ ನಾನು ತುಟಿಗೆ ಹಲ್ಲಿಗೆ ಅಷ್ಟೇ ರಕ್ತವನ್ನು ಹಚ್ಚಿಕೊಂಡಿದ್ದೇ ಹೊರತು ರಕ್ತವನ್ನು ಕುಡಿದಿಲ್ಲ ನಾನು. ದಂತಾಂತರಂ ನಮೇ ಪ್ರಾಪ ಶೋಣಿತಂ ತತ್ ಸುತಸ್ಯ ಯತ್ ಪ್ರತಿಜ್ಞಾ ಪಾಲನಾಯಾಪಿ ಪ್ರತಿಕರ್ತಂ ಚ ತತ್ಕೃತಂ. ನಾನು ಅಷ್ಟೇ ಮಾಡಿದ್ದೆ ಹೊರತು ರಕ್ತವನ್ನು ಕುಡಿದದ್ದಲ್ಲ. ಅಲ್ಲಪ್ಪ ಹೋಗಲಿ, ಒಬ್ಬನನ್ನು ಉಳಿಸಬಾರದ ನನಗೆ ಮಕ್ಕಳು ಅಂತ ಹೇಳಿ ಒಬ್ಬನ್ನು ಉಳಿಸದೇನೆ ಎಲ್ಲರನ್ನು ಸಂಹಾರ ಮಾಡಿದಿಲ್ಲ ನೀನು ಅಂದರೆ, ಒಬ್ಬರು ಪುಣ್ಯವನ್ನು ಮಾಡಿಲ್ಲ, ಎಲ್ಲರೂ ನಿನ್ನ ಮಕ್ಕಳು ಪಾಪಿಷ್ಟರೇ. ಅಷ್ಟೇ ಅಲ್ಲದೇನೆ ನನ್ನ ಕೃಷ್ಣನನ್ನು ಕಟ್ಟಿ ಹಾಕಬೇಕು, ಅವನನ್ನು ಬಂಧಿ ಮಾಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಟ್ಟವರು ಮಹಾಮೂರ್ಖರು. ದೇವರನ್ನು ಅಪ್ರತ್ಯಕ್ಷವಾಗಿ ನಿಂದೆ ಮಾಡಿದರೆ ನಾನು ಸುಮ್ಮನಿರೋದಿಲ್ಲ ಅಂಥದ್ರೊಳಗೆ ಪ್ರತ್ಯಕ್ಷವಾಗಿ ಎಲ್ಲರ ಸಮ್ಮುಖದಲ್ಲಿ ಕೃಷ್ಣನ ಕಟ್ಟಬೇಕು ಅಂತ ಬಂದವರು ನಿನ್ನ ಮಕ್ಕಳು. ಹಾಗಾಗಿ ಸರ್ವೇ ಸಮೇತೆ ಕೃಷ್ಣಸ್ಯ ಬಂಧನಾಯ ವಿನಿಶ್ಚಿತಂ ಅನ್ಯಾಪಿ ಸುಪಾಪಾನಿ ಕೃತಾನ್ಯತ್ರ ಪುರಾ ಅಪಿ. ಅಷ್ಟೇ ಅಲ್ಲದೇನೆ ಹಿಂದೆ ಅನೇಕ ಪಾಪಗಳನ್ನು ಮಾಡಿದ್ದಾರೆ, ಹಾಗಾಗಿ ಎಲ್ಲರನ್ನೂ ನಾನು ಸಂಹಾರ ಮಾಡಿದ್ದೇನೆ ಅಂತ ಇಷ್ಟು ಹೇಳಿ ಪುನರವಜ್ಞಾಯ ಯಾಂತಂ ದುರ್ಯೋಧನಂ ಬಹಿ ಸರ್ವೇ. ಅಷ್ಟೇ ಅಲ್ಲದೇನೆ ಭೀಮ ಹೇಗೆ ನಡೀತಾನೋ ಹಾಗೆ ನಡೆದು ತೋರಿಸಿ ಭೀಮನನ್ನು ಹೀಳಾಳಿಸಿದ್ದ ದುರ್ಯೋಧನ. ಅಸಮರ್ಥ ಅಭೀಮ ಕ್ರೋಶಂ ಕಿಂ ಕರೋಷಿ ನಿರರ್ಥಕಂ. ಇಷ್ಟು ಆಗಿದೆ, ಆಯಿತು ಅಂತ ಕೃಷ್ಣ ಗಾಂಧಾರಿಗೆ ಎಲ್ಲರಿಗೂ ಕರೆದುಕೊಂಡು ಹೋಗಿ ಮತ್ತು ಗಾಂಧಾರಿಗೆ ದಿವ್ಯ ಚಕ್ಷುಸ್ಸನ್ನು ಕೊಟ್ಟು ಸತ್ತ ಎಲ್ಲರನ್ನು ತೋರಿಸ್ತಾನಂತೆ ಕೃಷ್ಣ ಪರಮಾತ್ಮ. ಯಾಕೆ ಹೀಗೆ ಮಾಡ್ತಾನೆ, ಬಹಳ ಮಹತ್ವದಿದೆ. ಅಲ್ಲಿ ರಣಾಂಗಣದಲ್ಲಿ ಒಬ್ಬರು ಕೈ ಕತ್ತರಿಸಿ ಹೋಗಿತ್ತು, ರುಂಡ ಕತ್ತರಿಸಿ ಬಿದ್ದಿತ್ತು, ರಕ್ತ ಹರಿದಿತ್ತು, ನರಿಗಳು ಆ ನಾಯಿಗಳು ತಿಂದು ಅವರನ್ನು ಕೊಂದು ಹಾಕಿದೆ. ಹೀಗೆಲ್ಲ ಆದದ್ದನ್ನು ಗಾಂಧಾರಿಗೆ ಕಣ್ಣಿನಿಂದ ತೋರಿಸ್ತಾನಂತೆ ದಿವ್ಯ ಚಕ್ಷುಸ್ಸನ್ನು ಕೊಟ್ಟು. ಇತ್ಯುಕ್ತ ಸಾಭವತ್ತೂಷ್ಣೀಂ ಕ್ರಮಾತ್ ಸರ್ವೇಶ್ಚ ಪಾಂಡವೈ ವಂದಿತ ವ್ಯಾಸವಾಕ್ಯಾಚ್ಚ ವೇದವ್ಯಾಸದೇವರು ಬಂದು ಸಮಾಧಾನ ಮಾಡ್ತಾರೆ. ಮಾಡಿದ ಮೇಲೆ ತಸ್ಯಾಯಾಶ್ಚ ಶುಶಾಸ್ತರ್ವಾಸ್ತಾಭಿಸ್ ಸಹ ಪುರಸ್ಕೃತಂ. ಎಲ್ಲ ಸೊಸೆಂದ್ರಿಗೆ 100 ಜನ ಮಕ್ಕಳು ಗಾಂಧಾರಿಗೆ, 100 ಜನರಿಗೆ ಮದುವೆಯಾಗಿದೆ. ಅವರ
ಎಲ್ಲರೂ ಹೆಂಡಂದಿರಿದ್ದಾರೆ, ಗಾಂಧಾರಿಗೆ ಸೊಸೆಯಂದಿರು. ಗಾಂಧಾರಿಗೂ ಮತ್ತು ಅವರು ಸೊಸೆಯಂದಿರಿಗೆ ಕರೆದುಕೊಂಡು ಹೋಗಿ ಎಲ್ಲ ತಮ್ಮ 100 ಜನ ಮಕ್ಕಳು ಬಿದ್ದು ಒದ್ದಾಡಿದ್ದು, ಕಷ್ಟಪಟ್ಟದ್ದು, ಸತ್ತದ್ದು ತೋರಿಸ್ತಾನೆ ಪರಮಾತ್ಮ. ತೋರಿಸಿ ಯಾಕೆ ಹೀಗೆ ಮಾಡಿದ ಪರಮಾತ್ಮ ಅಂದರೆ, ಕೃಷ್ಣಾಭ್ಯಾಂಚ ಯುಸ್ತತ್ರ ಗಾಂಧಾರ್ಯ ತಪಸೋಬಲಂ. ಗಾಂಧಾರಿಗೆ ತಪಸ್ಸು ಬಹಳ ಬೆಳೆದು ಬಿಟ್ಟಿತ್ತು. ತನ್ನ ಯೋಗ್ಯತೆ ಮೀರಿ ತಪಸ್ಸನ್ನು ಮಾಡಿಬಿಟ್ಟಿದ್ಲು ಗಾಂಧಾರಿ. ಕಣ್ಣು ಇದ್ದರೂ ಗಂಡನಿಗೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪತಿವ್ರತಾ ಸ್ತ್ರೀಯಾಗಿ ಬಹಳ ಸಾಧನೆ ಮಾಡಿದ್ಲು. ಹಾಗಾಗಿ ಕೃಷ್ಣ ಎಲ್ಲವನ್ನು ತೋರಿಸಿದಂತೆ. ಸತ್ತ ಬಿದ್ದ ತನ್ನ ಮಕ್ಕಳನ್ನು, ತನ್ನ ವಂಶದವರನ್ನು, ತನ್ನ ರಾಜ್ಯದಲ್ಲಿ ಇದ್ದ ಎಲ್ಲ ಭೀಷ್ಮಾದಿಗಳನ್ನು ತೋರಿಸಿದ. ಭೀಷ್ಮಾಚಾರ್ಯರನ್ನು ಸತ್ತಿದ್ದಿಲ್ಲ, ಉಪದೇಶ ಇದೆ ಮಾಡಿ. ಉತ್ತರಾಯಣ ಬಂದ ಮೇಲೆ ಅವರು ತಮ್ಮ ದೇಹತ್ಯಾಗ ಮಾಡುತ್ತಾರೆ. ತೋರಿಸಿದ ಮೇಲೆ ಅದನ್ನು ನೋಡಿ ದುಃಖಪಟ್ಟು ಕೃಷ್ಣ ಪಕ್ಕಕ್ಕೆ ನಿಂತಿದ್ದ. ಗಾಂಧಾರಿ ಆಗಿಂದಾಗ ಶಾಪ ಕೊಡ್ತಾಳಂತೆ ಕೃಷ್ಣನಿಗೆ. ಕೃಷ್ಣ, ನನ್ನ ವಂಶದಲ್ಲಿ ನೀನು ಜಗಳ ಹಚ್ಚಿ ಎಲ್ಲರನ್ನು ಕೊಂದೆಯಲ್ಲ, ಹಾಗೆ ನಿನ್ನ ವಂಶದಲ್ಲಿಯೂ ಪರಸ್ಪರವಾಗಿ ನಿನ್ನ ವಂಶದವರು ಜಗಳಾಡಿ ಎಲ್ಲರೂ ಸತ್ತು ಹೋಗಲಿ ಅಂತ ಶಾಪ ಕೊಡ್ತಾನೆ. ಬಹಳ ಒಳ್ಳೆಯ ಕೆಲಸ ಮಾಡಿದ್ಯಮ್ಮ, ಬಹಳ ಚಲೋ ಆಯಿತು, ನಾನು ಈ ಶಾಪವನ್ನು ಸ್ವೀಕಾರ ಮಾಡ್ತೇನೆ ಅಂತ ಆ ಶಾಪವನ್ನು ಸ್ವೀಕಾರ ಮಾಡ್ತಾನಂತೆ ಪರಮಾತ್ಮ. ಯಾಕೆ ಅಂದರೆ, ದುಷ್ಟರನ್ನು ಸಂಹಾರ ಮಾಡಿದ್ದಾಯಿತು, ನನ್ನ ಯಾದವರು, ನನ್ನ ಕುಟುಂಬದವರು ಹೇಗೆ ಸಾಯಬೇಕು? ತಮ್ಮ ದೇಹವನ್ನು ಬಿಟ್ಟು ಹೋಗಬೇಕವರು, ಮಹಾಪ್ರಸ್ಥಾನಕ್ಕೆ ಹೋಗಬೇಕು, ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭವಾಗಬೇಕು. ಆಯಾ ಯುಗ ಧರ್ಮಾನುಸಾರವಾಗಿ ನಾನು ಹಾಗೆ ಮಾಡಬೇಕು, ಹೇಗೆ ಅಂತ ವಿಚಾರ ಮಾಡ್ತಿದ್ದೆ. ನೀನು ಶಾಪ ಕೊಟ್ಟಿದ್ದು ಬಹಳ ಒಳ್ಳೆಯದಾಯಿತು ನನಗೆ. ಸಾಮಾನ್ಯವಾಗಿ ಸಣ್ಣವರ ಶಾಪ, ಸಣ್ಣವರ ಬೈಗಳು ಏನೂ ನಮಗೆ ಬಂದು ಹತ್ತುವುದಿಲ್ಲ. ದೊಡ್ಡವರಿಗೆ, ಯಾರು ದೊಡ್ಡವರು ಇರ್ತಾರೋ ಸಣ್ಣವರು ಬೈದಿದ್ದು, ಶಾಪ ಕೊಟ್ಟಿದ್ದು ಏನೂ ಹತ್ತುವುದಿಲ್ಲ. ಆದರೂ ಪರಮಾತ್ಮ ತಾನು ಸ್ವೀಕಾರ ಮಾಡಿದಂತೆ ಮಾಡಿದ. ಅದನ್ನು ಅವ್ರು ಇಚ್ಛೆ ಪಟ್ಟರೆ ಬಿಡಬಹುದು, ಬೇಡ ಆದರೆ ಸ್ವೀಕಾರ ಮಾಡಬಹುದು. ಹೇಗಾದರೂ ಸರಿ, ಅವ್ರಿಗೆ ಮನಸ್ಸಾಯಿತೋ ಸ್ವೀಕಾರ ಮಾಡಬಹುದು. ದೇವರ ಸಂಕಲ್ಪ, ಅದರ ಪ್ರಕಾರ ಸ್ವೀಕಾರ ಮಾಡಬಹುದು. ಇಲ್ಲಿ ಸ್ವಯಂ ಕೃಷ್ಣನೇ ಇದ್ದಾನೆ, ಹಾಗಾಗಿ ತಾನು ಸ್ವೀಕಾರ ಮಾಡಿದ. ಇನ್ನೊಂದು ವಿಷಯ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ಎಷ್ಟೆಷ್ಟು ದೊಡ್ಡವರಿಗೆ ನಾವು ಬೈತೇವೆ, ಶಾಪ ಕೊಡ್ತೇವೆ, ಅವರು ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ ಮುಂದಿನ ವಿಷಯ. ನಾವು ಬೈದದ್ದಂತೂ ಬೈದಿದ್ದೇವೆ, ಶಾಪ ಅಂತೂ ಕೊಟ್ಟಿದ್ದೇವೆ, ಅವರಿಗೆ ಒಳ್ಳೆಯದಾಗಬಾರದು ಅಂತ ಬಯಸಿದ್ದೇವೆ. ಇದರಿಂದ ಎಷ್ಟೆಷ್ಟು ದೊಡ್ಡವರನ್ನು ನಾವು ನಿಂದೆ, ತಿರಸ್ಕಾರ, ಶಾಪ, ಅವಮಾನ ಮಾಡ್ತೇವೋ ಅಷ್ಟಷ್ಟು ನಮ್ಮಲ್ಲಿದ್ದ ಪುಣ್ಯ ಹಾಳಾಗಿ ಹೋಗ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸ್ವಲ್ಪ ದೊಡ್ಡವರಿದ್ದರು, ಅವಮಾನ ಮಾಡಿದ್ವಿ, ತಿರಸ್ಕಾರ ಮಾಡಿದ್ವಿ, ಬೈದ್ವಿ, ಶಾಪ ಕೊಟ್ವಿ, ಸ್ವಲ್ಪ ಪುಣ್ಯ ಹಾಳಾಗ್ತದೆ. ಇನ್ನೂ ಹೆಚ್ಚು ದೊಡ್ಡವರಿದ್ದರು, ಇನ್ನೂ ಹೆಚ್ಚು ಹೋಗ್ತದೆ. ಮಹಾನುಭಾವರಿಗೆ ಕೃಷ್ಣನಿಗಿಂತ ಸರ್ವೋತ್ತಮವಾದ ವ್ಯಕ್ತಿ ಯಾರಿದ್ದಾರೆ? ಸರ್ವೋತ್ತಮರಾದ ವ್ಯಕ್ತಿ ಯಾರಿದ್ದಾರೆ ಜಗತ್ತಿನಲ್ಲಿ? ಹಾಗಾಗಿ ಕೃಷ್ಣನಿಗೆ ಬೈದಾಗ ಎಷ್ಟು ಪುಣ್ಯ ಗಳಿಸಿದ್ಲೋ ಎಲ್ಲ ಪುಣ್ಯ ಹಾಳಾಗೋಯ್ತು. ಅದೆಷ್ಟು ಅಂತ ಲೆಕ್ಕ ಮಾಡೋದು ದೇವತೆಗಳಿಗೆ ಸಾಧ್ಯ. ಆದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಶಶಾಪ ಯಾದವೇಶಾನಂ ತ್ವಯಾಸ್ಮತ್ ಕುಲನಾಶನಂ ಯತ್ಕೃತಂ ತತ್ತವ ಕುಲಂ ಗಚ್ಚತ್ಯನ್ಯೋನ್ಯತ ಕ್ಷಯಂ. ನಮ್ಮ ಕುಲವನ್ನು ಹೇಗೆ ಪರಸ್ಪರವಾಗಿ ಜಗಳವನ್ನು ಹಚ್ಚಿ, ಕೃಷ್ಣ ಜಗಳ ಹಚ್ಚಿಲ್ಲ, ಜಗಳವನ್ನು ಬಿಡಿಸ್ಲಿಕ್ಕೆ ದೂತನಾಗಿ ಬಂದಿದ್ದ, ಸಂಧಾನ ಮಾಡೋದಕ್ಕಾಗಿ ಬಂದಿದ್ದ. ಆಗ ದುರ್ಯೋಧನ ಸಂಧಾನ ಮಾಡಲಿಲ್ಲ. ಸೂಜಿಗೆ ಹತ್ತಿದಷ್ಟು ಭೂಮಿಯನ್ನು ನಾನು ಕೊಡುವುದಿಲ್ಲ ಅಂತ ಕೃಷ್ಣನಿಗೆ ತಿರಸ್ಕಾರ ಮಾಡಿ ಕೃಷ್ಣನ ಕಟ್ಟಬೇಕು ಅಂತ ಅವಮಾನ ಮಾಡೋದಕ್ಕಾಗಿ ಪ್ರಯತ್ನ ಪಟ್ಟ. ಕೃಷ್ಣ ಬಿಡಿಸ್ಲಿಕ್ಕೆ ಬಂದದ್ದು ಹೊರತು ಜಗಳ ಹಚ್ಚಲಿಕ್ಕೆ ಬಂದದ್ದಲ್ಲ. ಆಯಿತು, ಕೊನೆಗಿನ್ನ ವನವಾಸಕ್ಕೆ ಹೋಗಿ ಪಾಂಡವರು ಕಷ್ಟಪಟ್ಟಿದ್ದಾರೆ, ಇನ್ನು ಅವರಿಗೆ ಯುದ್ಧ ಆಗಬಾರದು, ಇನ್ನು ಆಗದ್ದಾಯಿತು, ಸಂಧಾನವಾದರೂ ಮಾಡೋಣ ಅಂತ ಸಂಧಾನಕ್ಕಾಗಿ ದೂತನಾಗಿ ಬಂದಾಗೂ ಕೃಷ್ಣನಿಗೆ ಅವಮಾನ ಮಾಡಿ ಕಳಿಸಿದಂಥ ಮಹಾಮೂರ್ಖರು ಇವರೆಲ್ಲ, ದುರ್ಯೋಧನಾದಿಗಳು. ಗಾಂಧಾರಿ ತಪ್ಪು ತಿಳಿದು ಕೃಷ್ಣನೇ ಎಲ್ಲ ಜಗಳವನ್ನು ಹಚ್ಚಿದ್ದು, ನಿಮ್ಮಲ್ಲಿಯೂ ಪರಸ್ಪರವಾಗಿ ಜಗಳ ಆಗಲಿ ಅಂತ ಹೇಳಿ ಕೆಟ್ಟು ಬಯಸಿ ಶಾಪವನ್ನು ಕೊಟ್ಟಲು. ಪರಮಾತ್ಮ ಅದನ್ನು ಬೇಡ ಅಂತಾದರೂ ಬಿಡಬಹುದಾಗಿತ್ತು. ಆದರೂ ಕುಲನಾಶವಾಗಬೇಕು, ದ್ವಾಪರ ಯುಗ ಮುಗಿಬೇಕು, ಕಲಿಯುಗ ಪ್ರಾರಂಭವಾಗಬೇಕು. ಹಾಗಾಗಿ ಕೃಷ್ಣ ಅದನ್ನು ಸ್ವೀಕಾರ ಮಾಡಿದಂತೆ ಮಾಡಿ ಅವಳ ಪುಣ್ಯವನ್ನು ನಾಶ ಮಾಡಿ, ಪತಿವ್ರತೆಯ ಪುಣ್ಯ ಭಾಳ ಗಟ್ಟಿಯಾದ ಪುಣ್ಯ.
ಹಾಗಾಗಿ ಅವಳ ಪುಣ್ಯ ನಾಶ ಮಾಡೋದಕ್ಕಾಗಿ ಕೃಷ್ಣ ಹೀಗೆ ಮಾಡಿದ. ವೇದೇಶ್ವರೋ ದದೋ ದಿವ್ಯಂ ಚಕ್ಷುಃ ಸತ್ಯವತೀ ಸುತಃ ತೇನ ದೃಷ್ಟ್ವಾ ಪ್ರೇತದೇಹಾನ್ ಸರ್ವಾನ್ ತತ್ರ ಸಮಾಕುಲಾನ್. ಧೃತರಾಷ್ಟ್ರನಿಗೆ ಕಣ್ಣಿಲ್ಲಲ್ಲ, ಭಾರಿ ಕಣ್ಣುಗಳನ್ನು ಕೊಟ್ಟು ತನ್ನ ಮಕ್ಕಳು ಸತ್ತದ್ದು ಹೇಗೆ ಅಂತ ಅನ್ನೋದನ್ನು, ಹೇಗೆ ಸತ್ತು ಬಿದ್ದಿದ್ದಾರೆ ಅಂತ ಇಬ್ಬರಿಗೂ ಕಣ್ಣು ತೋರಿಸಿ ಆದ ಮೇಲೆ ಸಿಟ್ಟು ತರಿಸಿ ಪರಮಾತ್ಮ ಹೇಗಿದೆ ನೋಡ್ರಿ, ಸಿಟ್ಟು ತರಿಸಿ ಶಾಪ ತಗೊಂಡಿದ್ದಾನಂತೆ. ಯಾಕೆ? ಪುಣ್ಯನಾಶ ಮಾಡೋದಕ್ಕಾಗಿ. ಇತ್ಯುಕ್ತೋ ಭಗವಾನ್ ಕೃಷ್ಣ ಸ್ವಚಿಕಿರ್ಷಿತಮೇವ ತತ್ ಅಸ್ತ್ವೇವಂ ಇತ್ಯಾಹ. ಆಗಲಿ ಅಮ್ಮ, ನೀನು ಕೊಟ್ಟಿದ್ದು ಒಳ್ಳೆಯದೇ ಆಯಿತು, ನಾನು ಸ್ವೀಕಾರ ಮಾಡ್ತೇನೆ ಅಂತ ಪರಮಾತ್ಮ ಸ್ವೀಕಾರ ಮಾಡಿತ್ತು. ನೀನೇನು ಶಾಪ ಕೊಡ್ತಿ? ಮಾಡಿದ್ದೇ ಅಧರ್ಮ, ಅವರು ಮಹಾಪಾಪಿಷ್ಟರು, ಅವರಿಗೆ ಆ ಗತಿ ಬರಬೇಕು, ಹೋಗಲಿ ಅಂತ ಹೇಳಿ ಪಾಪವನ್ನು ಬಿಟ್ಟಿದ್ದ ಪರಮಾತ್ಮ. ಆ ಶಾಪವನ್ನು ತಗೊಂಡಿದ್ದಿಲ್ಲ ಅಂದರೆ ಶಾಪನೂ ಆಗ್ತಿದ್ದಿಲ್ಲ. ಗಾಂಧಾರಿಗೆ ಪುಣ್ಯ ನಾಶವಾಗಬೇಕು, ಅದೂ ಆಗ ಹೋಗ್ತಿತ್ತು. ಈಗ ಪುಣ್ಯ ಅಂತೂ ನಾಶವಾಗಿದೆ, ಆದರೆ ಯಾದವರೂ ಕೂಡ ಭೂಮಿಯನ್ನು ಬಿಟ್ಟು ಹೋಗಬೇಕಾಗಿದೆ ತಮ್ಮ ತಮ್ಮ ಲೋಕಗಳಿಗೆ. ಹಾಗಾಗಿ ಪರಸ್ಪರವಾಗಿ ಅವರಲ್ಲಿ ಹೊಡೆದಾಟ ಆಗಿ ತಾವು ನಾಶಗೊಳ್ಳಬೇಕು. ಹಾಗಾಗಿ ಪರಮಾತ್ಮ ಅದನ್ನು ಆಗಲಿ ಅಂದ. ತೇನ ತಸ್ಯಾಸ್ತಪೋ ನಷ್ಟಂ ಹೀನಾ ಸಾತೋ ಹಿ ಭರ್ತೃತಃ. ಗಂಡನ ಸೇವೆಯನ್ನು ಮಾಡಿ ಗಂಡನಂತೆ ತಾನು ಕುರುಡಲಾಗಿದ್ದು ಏನು ತಪಸ್ಸು ಮಾಡಿದಳಲ್ಲ, ಆ ತಪಸ್ಸು ಭಯಾನಕವಾದ ತಪಸ್ಸು ಬಂದಿತ್ತು. ಹೆಣ್ಣು ಮಕ್ಕಳಿಗೆ ಗಂಡನ ಸೇವೆ ಮಾಡಿದರೆ ಬಹಳ ಪುಣ್ಯ ಬರುತ್ತದೆ. ಸಾಕ್ಷಾತ್ ಸ್ವಯಂ ಪರಮಾತ್ಮನೇ ಹೇಳಿದ್ದಾನೆ, ಹೆಣ್ಣಿಗೆ ಗಂಡೇ ದೇವರು. ಹಾಗಾಗಿ ಅಂಥ ಗಂಡನನ್ನು ಸೇವೆ ಮಾಡಿ ತಾನು ಗಂಡನಿಗೆ ಕಣ್ಣಿಲ್ಲ ಅಂದರೆ ನನಗೂ ಕಣ್ಣಿದ್ರೂ ಉಪಯೋಗ ಇಲ್ಲ ಅಂತ ತಾನು ಕಣ್ಣು ಕಾಣದೇ ಇದ್ದಂತೆ ಮಾಡಿಕೊಂಡು ಇಷ್ಟು ಭಯಾನಕವಾದ ಪತಿವ್ರತ ಸ್ತ್ರೀ ತಪಸ್ಸನ್ನು ಮಾಡಿದ್ದಾಳೆ. ಆ ಎಲ್ಲ ತಪಸ್ಸು ನಾಶಗೇದ್ಧಿ ಸದಾ ವಿಷ್ಣು ಸಯೋಗ್ಯಾತ್ ಅಧಿಕಾನ್ ಗುಣ. ಸರ್ವೋತ್ತಮನಾದ ಪರಮಾತ್ಮನಿಗೆ ಬೈದು ತಿರಸ್ಕಾರ ಮಾಡಿ ಶಾಪ ಕೊಟ್ಟಿದ್ದಕ್ಕೆ ಎಲ್ಲ ನಶಿಸುವುದಂತೆ. ತತ ಆಶ್ಲಿಷ್ಯ ಭರ್ತॄಣಾಂ ದೇಹಾತ್ ಪರುಧೃತಿ ಶ್ರಿಯ ಸರ್ವಾ ದುರ್ಯೋಧನಾದೀನಾಂ ದರ್ಶಯಾಮಾಸ ಕೇಶವ. ಆಗ ಇಷ್ಟು ಶಾಪವನ್ನು ತಗೊಂಡು ಆಯಿತು, ಸಾರ್ಥಕವಾಯಿತು ಅಂತಂದ ಕೃಷ್ಣ. ಆಗ ದ್ರೌಪದಿಗೆ ಕರೆದುಕೊಂಡು ಕೃಷ್ಣ ತೋರಿಸ್ತಾನೆ, ನಾನು ಹೇಳಿದ್ನಲ್ಲ ನಿನಗೆ, ಎಲ್ಲರ ರಕ್ತವನ್ನು ತೋರಿಸ್ತೇನೆ, ಎಲ್ಲರೂ ಅಳೋದನ್ನು ತೋರಿಸ್ತೇನೆ. 100 ಜನ ದುರ್ಯೋಧನ ಹೆಂಡಂದರು ಎಲ್ಲರೂ, ಅಂದರೆ ದುರ್ಯೋಧನಾದಿಗಳು 100 ಜನ, ಅವರ ಹೆಂಡಂದರು ಎಲ್ಲರೂ ವಿಧವೆಯಾಗಿದ್ದಾರೆ, ಎಲ್ಲರೂ ಅಳತಾ ಇದ್ದಾರೆ, ದುಃಖದಿಂದ ಒದ್ದಾಡ್ತಾ ಇದ್ದಾರೆ. ಅದನ್ನು ಕೃಷ್ಣ ತೋರಿಸ್ತೀನಿ ಅಂತ ಹೇಳಿದ್ದ ದ್ರೌಪದಿಗೆ. ಆ ರಣಾಂಗಣಕ್ಕೆ ಕರೆದುಕೊಂಡು ಬಂದು ದ್ರೌಪದಿಗೆ ಎಲ್ಲರಿಗೂ ತೋರಿಸ್ತಾನೆ, ನೋಡು ಎಲ್ಲರೂ ನಿನ್ನನ್ನು ತಿರಸ್ಕಾರ ಮಾಡಿ ನಿನ್ನನ್ನು ಅವಮಾನ ಮಾಡಿ ಎಲ್ಲರೂ ನಕ್ಕವರಲ್ಲ ಇವರೆಲ್ಲ, ನೋಡು ಎಲ್ಲರ ಅವಸ್ಥೆ ಏನಾಗಿದೆ ನೋಡು ಅಂತ. ಕೃಷ್ಣ ಅವರಿಗೊಂದು ಕಾಲ, ನಿಮಗೊಂದು ಕಾಲ, ಧರ್ಮಕ್ಕೆ ಜಯ ಇದೆ, ಸತ್ಯಕ್ಕೆ ಜಯ ಇದೆ, ಅದಾಗೇ ಆಗ್ತದೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಭರವಸೆಯನ್ನು ಕೊಡ್ತಾನೆ. ಕೃಷ್ಣಾಯೇ ಸಾಚತಂ ದೇವಂ ಅಸ್ತುವತ್ ಪೂರ್ಣ ಸದ್ಗುಣಂ. ಆಗ ಪರಮಾತ್ಮನನ್ನು ಸ್ತೋತ್ರ ಮಾಡಿ ನಮಸ್ಕಾರ ಮಾಡ್ತಾಳೆ. ತಥೋ ದೇಹಾನ್ ಪ್ರಸಿದ್ಧಾನಾಂ ಪಾರ್ಥ ಸಮದಹನ್ ಸತಾಂ ಸುತೈ ಪಂಚವೀರೇವ ಸ್ವೈ ಸರಸ್ವತ್ಯಾಂ ಪ್ರಚಕ್ಷು. ಆಗ ಕೆಲವರಿಗೆ ದೇಹಕ್ಕೆ ಸಂಸ್ಕಾರವೇ ಆಗೋದಿಲ್ಲ, ಉಳಿದೆಲ್ಲರೂ ಕೆಲವರಿಗೆಲ್ಲ ಸಂಸ್ಕಾರ ಮಾಡ್ತಾರೆ. ಸಂಸ್ಕಾರ ಮಾಡಿ ಎಲ್ಲರಿಗೆ ನೀರನ್ನು ಬಾಯಿಯಲ್ಲಿ ಹಾಕಬೇಕಾದಾಗ ಶವಾಹ ಪ್ರಾಯೋ ಬಹುತ್ವೇನ ತತ್ರೈವ ಸಂಸ್ಥಿತಾ. ಬಹಳ ಶವಗಳಿವೆ, ಏನು 18 ಅಕ್ಷೋಣಿ ಸೈನ್ಯ, ಬಹಳ ಶವಗಳಿವೆ, ಅಲ್ಲಲ್ಲೇ ಅದಕ್ಕೆ ಸಂಸ್ಕಾರ ಮಾಡಿದ್ದಾರೆ. ಕರ್ಣ ಪಾರ್ಥಾಯ ಸಂಸ್ಕಾರ ಮಾಡಬೇಕಾದಾಗ ಪೃಥ ಕುಂತಿದೇವಿ ಬಂದು ಹೇಳ್ತಾಳೆ, ಇಲ್ಲ ಕರ್ಣನಿಗೂ ಬಾಯಿಯಲ್ಲಿ ನೀರು ಹಾಕಿರಿ, ಅವನಿಗೂ ಕೂಡ ಸಂಸ್ಕಾರಗಳನ್ನು ಮಾಡಿರಿ. ಯಾಕೆ ಅಂದರೆ ಅವನು ನಿಮ್ಮ ಅಣ್ಣ, ನನ್ನ ದೊಡ್ಡ ಮಗ ಅವನು ಅಂದಾಗ ಧರ್ಮರಾಜನಿಗೆ ತಲೆ ತಿರುಗಿ ಹೋಗ್ತದೆ. ಏನಮ್ಮ ಏನು ಮಾತನಾಡ್ತಾ ಇದ್ದಿ? 70-75 ವರ್ಷಗಳ ಕಾಲ ಹೇಳದೇ ಇದ್ದ ಸತ್ಯವನ್ನು ಇವತ್ತು ಹೇಳ್ತಾ ಇದ್ದೀಯಲ್ಲಮ್ಮ ಅಂತ ಹೇಳಿ ಧರ್ಮರಾಜ ಸಿಟ್ಟಾಗ್ತಾನೆ. ಪೃಥಾ ಕರ್ಣಾಯ ದತ್ತೈತಿ ಪಾರ್ಥಾನಾಗ್ರಜಂ ಚ ತತಂ. ನಿಮ್ಮಕ್ಕಿಂತ ದೊಡ್ಡವನು, ಹಿರಿಯನವನು. ತಥೋ ದರುತ್ಸು ಪಾನೀಯಂ ಗಂಗಾಯಾಂ ಸ್ವಜನಸ್ಯತಂ. ಹುಟ್ಟಿದ ಮೇಲೆ ನಾನು ಅವನು ಬಿಟ್ಟುಬಿಟ್ಟೆ, ಹಾಗಾಗಿ ಕರ್ಣ ನಿಮ್ಮ ಅಣ್ಣ, ಅವನಿಗೂ ಸ್ವಲ್ಪ ನೀವು
ಸಂಸ್ಕಾರಗಳನ್ನು ಮಾಡ್ರಿ, ನೀರನ್ನು ಕೊಡ್ರಿ ಅವನಿಗೂ. ತಥೋ ಹಾಹೇತಿ ವಿಲಪಯನ್ ರಾಜ ಪರಮ ದುಃಖಿತ. ಎಲ್ಲ ಕಡೆಗೆ ಹಾಹಾಕಾರ ಆಗಿದೆ, ಬಹಳ ದುಃಖ ಪಟ್ಟಿದ್ದಾನೆ ಧರ್ಮರಾಜ. ಶಶಾಪ, ಆಗಲೇ ಧರ್ಮರಾಜ ಶಾಪ ಕೊಡ್ತಾನೆ. ಕುಂತಿ ಮಾಡಿದ ತಪ್ಪಿಗೆ ಸಕಲ ಸ್ತ್ರೀಯರಿಗೂ ಶಾಪ ಕೊಡ್ತಾನೆ ಧರ್ಮರಾಜ. ಏನು ಶಾಪ ಕೊಡ್ತಾನೆ? ಶಶಾಪ ಸರ್ವನಾರೀಣಾಂ ಗುಹ್ಯಂ ಹೃದಿನ ತಿಷ್ಠತು. ಅತ್ಯಂತ ಗುಖ್ಯವಾಗಿ ಮನಸ್ಸಿನಲ್ಲಿ ಯಾವ ಮಾತುಗಳು ಹೆಣ್ಣು ಮಕ್ಕಳಿಗೆ ಉಳಿಯದಿದ್ದಂತೆ ಆಗಲಿ. ಮನಸ್ಸಿನಲ್ಲಿ ಒಟ್ಟಾರೆ ಗುಟ್ಟಾಗಿ ಒಂದು ಮಾತನ್ನು ಇಟ್ಟುಕೊಳ್ತೇನೆ ಅಂತಂದರೆ ಆಗಲಿಕ್ಕಿಲ್ಲ ಅವರಿಗೆ. ಎಲ್ಲ ಇನ್ನೊಬ್ಬರ ಮುಂದೆ ಹೇಳೋದೆ. ಹಾಗಾಗಿ ಹೆಣ್ಣುಮಕ್ಕಳ ಮುಂದೆ ಮಾತು ಹೇಳಬಾರ್ದು. ಹೇಳಿದ ಮಾತು ಗುಟ್ಟಾಗಿ ಉಳಿಯೋದಿಲ್ಲ. ಎಲ್ಲ ತಮ್ಮ ಗೆಳೆತಿಯರ ಮುಂದೋ, ಅಮ್ಮನ ಮುಂದೋ ಅಥವಾ ತಂಗಿಯರ ಮುಂದೋ ಹೇಳಿ ಮುಗಿಸಿಬಿಡ್ತಾರೆ. ಯಾಕೆ? ಅವರ ಹತ್ರ ಗುಟ್ಟು ಉಳಿಯೋದಿಲ್ಲ. ಯಾಕೆ? ಧರ್ಮರಾಜನ ಶಾಪ. ಈ ಕಾರಣಕ್ಕಾಗೇನೆ ಶಶಾಪ ಸರ್ವನಾರೀಣಾಂ ಗುಹ್ಯಂ ಹೃದಿನ ತಿಷ್ಠತು. ಹಾ ಮಾತಾ ತವ ಧೃತ್ತೇವಂ ಸರ್ವಂ ವೈ ಭೃಶಂ ಹೃತಾಹ. ನನಗೆ ನಿನ್ನಿಂದ ಇಷ್ಟು ದುಃಖ ಆಗ್ತಾ ಇದೆಯಮ್ಮ. ದೊಡ್ಡ ಪಾಪ ಮಾಡಿದ್ವಿ ನಾವು. ತಂದೆಗೆ ಕೊಂದಷ್ಟು ಪಾಪ ನಾವನ್ನು ತಂದುಕೊಂಡು ಬಿಟ್ವಿ. ದೊಡ್ಡ ಅಣ್ಣ ಅಂದರೆ ಅವನು ಪಿತೃ ಸಮಾನ. ಕರ್ಣ ದೊಡ್ಡವನು, ಅವನನ್ನು ಕೊಂದ ಪಾಪ, ಅಣ್ಣನ ಕೊಂದ ಪಾಪ, ತಂದೆಯ ಕೊಂದ ಪಾಪ ಬಂತು ನಮಗೆ. ಏನು ಮಾಡಿದಮ್ಮ ನೀನು? ಜ್ಯೇಷ್ಠಂ ಪಿತೃಸಮಂ ಮತ್ವ. ನೋಡ್ರಿ ಹೇಳ್ತದೆ, ಜ್ಯೇಷ್ಠಂ ಪಿತೃಸಮಂ ಮತ್ವ. ದೊಡ್ಡವನು ಅವನ ತಂದೆಗೆ ಸಮಾನ. ಅಂಥದ್ದು ಪ್ರತಿ ವತ್ಸ್ಯಾಮ ಕಾಮಗತಿಂ. ಯಾವ ಗತಿ ಬರ್ತದೋ, ಏನು ಸಮಸ್ಯೆ ಆಗ್ತದೋ ಗೊತ್ತಿಲ್ಲಮ್ಮ, ಯಾಕೆ ಹೀಗೆ ಮಾಡಿದೆ ನೀನು ಅಂತ ಹೇಳಿ ಧರ್ಮರಾಜ ಬಹಳಷ್ಟು ನೊಂದುಕೊಳ್ತಾನೆ. ಬಹಳಷ್ಟು ಅಸಮಾಧಾನ ವ್ಯಕ್ತ ಮಾಡಿಕೊಂಡು ಶಾಪ ಕೊಡ್ತಾನೆ. ಏವಂ ವದಂತಂ ಕೌಂತೇಯ ವಾಸುದೇವಂ ಸ ನಾರದಃ ಶಾಪಯಾಮಾಸ ತದ್ವಾಕ್ಯೇರ್ ಗುಣಾನ್ ಕರ್ಣಸ್ಯ ಚಾಬ್ರವೀ. ಶಾಪವನ್ನು ಕೊಟ್ಟು ಗುಣಗಳನ್ನು, ಕರ್ಣನ ಗುಣಗಳನ್ನು ಹೇಳ್ತಾರೆ. ಹೇಳಿ ತತಸ್ಥೆ ಪ್ರೇತ ಕಾರ್ಯಾಣಿ ಚಕ್ರು ಸರ್ವೇಪಿ ಸರ್ವಶಃ ಸರ್ವೇಷಾಂ ಆಧಿರಾಜ್ಯೇ ಚ ಸ್ಥಿತೋಭೂತ್ ಪಾಂಡವಾಗ್ರಜ. ಆಗ ಎಲ್ಲರಿಗೆ ಸಂಸ್ಕಾರಗಳನ್ನು ಮಾಡಿ ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ಏನೇನು ಕರ್ಮಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡಿ, ಇನ್ನ ಮೇಲೆ ಪಾಂಡವರು ತಮ್ಮ ರಾಜ್ಯ ಸಿಂಹಾಸನವನ್ನು ತಾವು ಏರಿ ಕೂಡುತ್ತಾರೆ. ಅಗ್ರಜನಾದಂತಹ ಧರ್ಮರಾಜ ತಾನು ರಾಜನಾಗ್ತಾನೆ, ಯುವರಾಜರಾಗ್ತಾರೆ. ಭೀಮಸೇನ ದೇವರು ಯದೇವ ಕೃಷ್ಣ ಸಕಲಾಧಿರಾಜ್ಯೇ ಯುಧಿಷ್ಠಿರಂ ಯೌವರಾಜ್ಯೇಶ ಭೀಮಂ ವಿಪ್ರೇರ್ಯುಕ್ತಾನ್ ಅಭಿಷಿಚ್ಚ ಯುಕ್ತ ದತ್ವಾ ಹರ್ಷಯಾಮಾಸು ತುಸ್ತೌ. ಪಾಂಡವರು ಮತ್ತೆ ಪುನಃ ತಮ್ಮ ರಾಜ್ಯವನ್ನು ಪಡೆದಿದ್ದಾರೆ. ಯುವರಾಜದಲ್ಲಿ ರಾಜ್ಯನಾಗಿದ್ದಾನೆ ಧರ್ಮರಾಜ, ಯುವರಾಜನಾಗಿದ್ದಾನೆ ಭೀಮಸೇನ ದೇವರು. ಎಲ್ಲ ಬ್ರಾಹ್ಮಣರು ಬಂದು ಆಶೀರ್ವಾದ ಮಾಡಿದ್ದಾರೆ. ಸಕಲ ಸಜ್ಜನರು ಸಂತೋಷಪಟ್ಟಿದ್ದಾರೆ. ಎಲ್ಲರಿಗೆ ಮನಸ್ಸಿಗೆ ಸಮಾಧಾನವಾಗಿದೆ. ಪುನಃ ಧರ್ಮ ಪ್ರತಿಷ್ಠಾಪನೆಯಾಯಿತು, ಸತ್ಯಕ್ಕೆ ಜಯವಾಯಿತು, ಅಧರ್ಮ ನಾಶವಾಯಿತು, ಪಾಪಿಷ್ಟರು ಸತ್ತು ಹೋದರು. ಬಹಳ ಸಂತೋಷ ಅಂತ ಸುಖವಾಗಿ ತಾವು ತಮ್ಮ ರಾಜ್ಯದಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ ಪಾಂಡವರು. ಶ್ರೀಕೃಷ್ಣಾರ್ಪಣಮಸ್ತು.